ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್. ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್. 15ನೇ ಹಾಗೂ 16ನೇ ಕಂತಿನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಸಂದಾವಣೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದೇ ರೀತಿ ಹೊಸ 5 ನಿಯಮಗಳು ಏನು ಕರ್ನಾಟಕ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ, ಅದರ ಬಗ್ಗೆ ಕೂಡ ನೀವು ತಿಳಿದುಕೊಳ್ತೀರಿ. ಅದೇ ರೀತಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡೋದ್ರಿಂದ ಏನು ಇನ್ಫಾರ್ಮೇಷನ್ ವಿಡಿಯೋ ಇದೆ ಅಂತ ಪೂರ್ಣ ನಿಮಗೆ ಅರ್ಥ ಆಗುತ್ತೆ. ಗೆಳೆಯರೆ, 15ನೇ ಕಂತು ನಿಮಗೆ ಗೊತ್ತು. 15ನೇ ಕಂತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 12ನೇ ತಾರೀಕು ಅಂದರೆ ಡಿಸೆಂಬರ್ 12ನೇ ತಾರೀಕಿಗೆ ಗೃಹಲಕ್ಷ್ಮಿ ಹಣ ಬಂದಿರೋದು ನಿಮಗೆಲ್ಲರಿಗೂ ಗೊತ್ತು. ಆ ಸ್ಕ್ರೀನ್ಶಾಟ್ ಕೂಡ ನಿಮಗೆ ಇಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಬೋದು. ಹಾಗೆ ಯಾರಿಗೆಲ್ಲ ಬಂದಿಲ್ಲ, ಇನ್ನೊಂದು 2-3 ದಿನದಲ್ಲಿ ಕೆಲವೊಂದಿಷ್ಟು ಬಂದಿಲ್ಲ ಅಂತ ನ್ಯೂಸ್ ಇದೆ, ಅವ್ರು ಕೂಡ ಬಂದೇ ಬರುತ್ತೆ. 2 ಅಥವಾ 3 ದಿನದಲ್ಲಿ ಬರುತ್ತೆ. ಗೃಹಲಕ್ಷ್ಮಿ 15ನೇ ಹಣ ಬಂದಿಲ್ಲ ಅಂತ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹೇಳಿದಾಗೆ 2 ಅಥವಾ 3 ದಿನದಲ್ಲಿ ಬರುತ್ತೆ. ಅದು 16ನೇ ಕಂತಿನ ಜೊತೆನೇ ಬರುತ್ತೆ ಅಂತ ಹೇಳಿದ್ದಾರೆ. ಗುಡ್ ನ್ಯೂಸ್ ಅಂತಂದ್ರೆ ಏನು? 16ನೇ ಕಂತು ಮತ್ತು 3 ಜಿಲ್ಲೆಗಳಲ್ಲಿ ಇದನ್ನು ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಫಲಾನುಭವಿಗಳಿಗೆ ಕಡ್ಡಾಯವಾಗಲೂ ಎಲ್ಲರೂ ಕೂಡ ನೀವು DBT ಮುಖಾಂತರವಾಗಿ ಬರ್ತಾ ಇದೆ. ಆ DBT ಮುಖಾಂತರವಾಗಿ ನಿಮಗೆ ಸಂದಾಯವನ್ನು ಆಗುತ್ತೆ, 2,000 ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಿದರೆ, 15ನೇ ಕಂತು ಯಾರಿಗೆಲ್ಲ ಸಿಕ್ಕಿಲ್ಲ, ಯಾರಿಗೆಲ್ಲ ಬಂದಿಲ್ಲ, ಎರಡೂ ಸೇರಿ ನಿಮಗೆ 15ನೇ ಕಂತು 2,000, 16ನೇ ಕಂತು 2,000 ಎರಡೂ ಕೂಡಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 4,000 ಗೊತ್ತಾಯ್ತಲ್ಲ. 15ನೇದು ಹಾಗೂ 16ನೇದು ಎರಡು ಕೂಡಿ 4,000 ಒಂದೇ ಕಂತಲ್ಲಿ ನಿಮಗೆ ಬರುತ್ತೆ ಅಂತ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. 23 ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ 16ನೇ ಕಂತದಾಗುತ್ತೆ ಅಂತಂದರೆ, ನಿಮಗೆ ಕೆಲವೊಂದಿಷ್ಟು ಡಿಸ್ಟ್ರಿಕ್ಸ್ನ ಅಂದರೆ ಜಿಲ್ಲೆಗಳನ್ನು ಹೇಳ್ತೇನೆ. ಬಾಗಲಕೋಟೆ ಆಗಿರ್ಬೋದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿ ಇದು ನಮ್ಮ ಬೆಳಗಾವಿ ಆಗಿರ್ಬೋದು, ಬಳ್ಳಾರಿ, ಬೀದರ್, ಬಿಜಾಪುರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಅದೇ ರೀತಿ ಧಾರವಾಡ ಆಗಿರ್ಬೋದು, ಗದಗ, ಕಲಬುರಗಿ, ಆಮೇಲೆ ಹಾಸನ, ಹಾವೇರಿ, ದಕ್ಷಿಣ ಕನ್ನಡ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು ಆಗಿರ್ಬೋದು, ಶಿವಮೊಗ್ಗ, ಆಮೇಲೆ ತುಮಕೂರು, ಉತ್ತರ ಕನ್ನಡ, ಯಾದಗಿರಿ, ರಾಮನಗರ, ಈ ಎಲ್ಲ ಜಿಲ್ಲೆಗಳಿಗೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಅಂತಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ DBT ಮುಖಾಂತರ 15ನೇ ಕಂತು ಹಾಗೂ 16ನೇ ಕಂತು ಎರಡೂ ಕೂಡ ಯಾರಿಗೆಲ್ಲ ಬಂದಿಲ್ಲ 15ನೇ ಕಂತು ಅವ್ರಿಗೆ 2,000 ರೂಪಾಯಿ, ಮತ್ತು 16ನೇ ಕಂತು ಏನಿದೆ ಅದು DBT ಮುಖಾಂತರ ನೇರವಾಗಿ ನಿಮ್ಮ ಅಕೌಂಟಿಗೆ 4,000 ರೂಪಾಯಿ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 15ನೇ ಹಾಗೂ 16ನೇ ಕಂತು ಯಾರಿಗೆಲ್ಲ ನಾಳೆ ಅಥವಾ ನಾಡಿದ್ದು ಯಾರಿಗೆಲ್ಲ ಬರಲ್ಲ, ಏನು ತಲೆ ಕೆಡಿಸ್ಕೊಬೇಡಿ. ಡಿಸೆಂಬರ್ 29ನೇ ಒಳಗಾಗಿ ಬಂದೇ ಬರುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಸುಮಾರು 1,35,000ಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಸರಿ 2,000 ರೂಪಾಯಿ ಬರೋದಿಲ್ಲ ಅಂತ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಕಾರಣ ಏನಂದರೆ, ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಒಂದು ಯೋಜನೆಯಲ್ಲಿ ಒಂದು ಹೊಸ 5 ನಿಯಮಗಳನ್ನು ತಂದಿದ್ದಾರೆ. ಆ 5 ಕ್ರೈಟೇರಿಯಾ ಏನಿದೆ, ಆ 5 ನಿಯಮಗಳಲ್ಲಿ ನೀವು ಎಲ್ಲ 5 ನಿಯಮಗಳು ಫಲಾನುಭವಿಗಳಿಗೆ ಅದಕ್ಕೆ ಮ್ಯಾಚ್ ಆಗಿದ್ದರೆ ಮಾತ್ರ ನಿಮಗೆ 2,000 ರೂಪಾಯಿ ಬರುತ್ತೆ. ಹಾಗಾದರೆ ಅವೆಲ್ಲ ಏನು ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಅಂದರೆ ಈ ನಿಯಮದ ಪ್ರಕಾರ 1,35,000ಕ್ಕಿಂತ ಹೆಚ್ಚು ಜನರಿಗೆ, ಈ ಫಲಾನುಭವಿಗಳಿಗೆ 2,000 ರೂಪಾಯಿ ಹಣ ಜಮಾ ಆಗೋದಿಲ್ಲ. ಯಾಕಂದರೆ ಈ ಕೆಲವೊಂದಿಷ್ಟು 5 ಪಾಯಿಂಟ್ಸ್ನ ಏನು ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ, ಆ 5 ನಿಯಮಗಳನ್ನು ನಿಮ್ಮ ಜೊತೆ ನಾನು ಹೇಳ್ತೀನಿ. ಆ 5 ನಿಯಮಗಳಲ್ಲಿ ನೀವು ಕೂಡ ನೋಡ್ಕೊಳ್ಳಿ. ಆ 5 ನಿಯಮಗಳಲ್ಲಿ ಏನಾದರೂ ತಪ್ಪಿದರೆ ಅರ್ಜೆಂಟಾಗಿ ನೀವು ಒಂದು 2-3 ದಿನದಲ್ಲಿ ಅವನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಬಿಡಿ. ಮೊದಲನೇದಾಗಿ ಹೇಳಬೇಕಂದ್ರೆ, ಯಾರ್ಯಾರ್ದು ಪಡಿತರ ಚೀಟಿ ಏನು ರೇಷನ್ ಕಾರ್ಡ್ ಅಂತೀವಲ್ಲ, ಆ ಪಡಿತರ ಚೀಟಿ ನೀವು ಫ್ಯಾಮಿಲಿ ಮೆಂಬರ್ಸ್ದು ಎಲ್ಲರದು ಯಾರ್ಯಾರ್ದು ನೀವು KYC ಪೆಂಡಿಂಗ್ ಅಂತ ಏನಾದರೂ ನಿಮಗೆ ಮೆಸೇಜ್ ಬಂದಿರ್ಬೋದು, ಅಥವಾ ಯಾರಿಗಾದರೂ ಗೊತ್ತಿದ್ದರೆ KYCನ ಪೆಂಡಿಂಗ್ ಇದ್ದರೆ ನೀವು ಕಂಪಲ್ಸರಿ ಆಧಾರ್ ಕಾರ್ಡ್, ಎಲ್ಲರ ಆಧಾರ್ ಕಾರ್ಡ್ನ ಪಡಿತರ ಚೀಟಿ ಜೊತೆಗೆ ನೀವು ಅದನ್ನು ಲಿಂಕ್ ಮಾಡಿಸ್ಕೊಳ್ಳೋದು ಮರಿಬೇಡಿ. ಮೊದಲನೇದು, ಲಿಂಕ್ ಮಾಡಿಸಿಲ್ಲ ಅಂತಂದರೆ 2,000 ರೂಪಾಯಿ ಜಮಾ ಆಗೋದಿಲ್ಲ. ಎರಡನೇದಾಗಿ ಹೇಳಬೇಕಂದ್ರೆ, ಆಧಾರ್ ಕಾರ್ಡಿಗೆ 15 ವರ್ಷಕ್ಕಿಂತ ಹಳೇದೇನಾದರೂ ಇದ್ದರೆ ದಯಮಾಡಿ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಅಡ್ರೆಸ್ ಪ್ರೂಫ್ ಆಗಿದ್ದು ನೀವು ಅದಿರೋ ಇಲ್ಲೋ ಅನ್ನೋದಕ್ಕೆ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿಕ್ಕೆ ಬೇಕು ಕಂಪಲ್ಸರಿ. ಅದು ಮಾಡಿಸ್ಕೊಂಡಿದ್ರೆ ಅಂದರೆ ಅಪ್ಡೇಟ್ ಆಗಿದ್ದರೆ ಎಷ್ಟು ಜನ ಅಪ್ಡೇಟ್ ಇದ್ದಾರೆ, ಎಲ್ಲಿ ಅಡ್ರೆಸ್ ಇದೆ, ಅವ್ರಿಗೆ ಯಾವ ಫಲಾನುಭವಿಗಳಿಗೆ ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಡೇಟಾಗೋಸ್ಕರ ಆದರೂ ಕೂಡ ಅವರು ಅಪ್ಡೇಟ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ನೀವು ಮಾಡಿಸಿದರೆ ತುಂಬಾ ಒಳ್ಳೆಯದು. ಹಾಗೆ ಮೂರನೇದ್ರ ಬಗ್ಗೆ ಹೇಳಬೇಕಂದ್ರೆ, ತೆರಿಗೆ ಕಟ್ಟುವ ಮಹಿಳೆಯರು ಯಾರ್ಯಾರಿದ್ದಾರೆ,
ಇನ್ಕಮ್ ಟ್ಯಾಕ್ಸ್ ಯಾರ್ಯಾರು ಕಟ್ತಾರೆ ಅಥವಾ ಏನು ಕ್ರೈಟೇರಿಯಾದಲ್ಲಿ ಏನು ಹೊಂದಲ್ಲ ಅಥವಾ ಎಲಿಜಿಬಿಲಿಟಿದೊಳಗೆ ಅವರೆಲ್ಲ ಬರಲ್ಲ, ಅವರು ಬರೋದನ್ನೆಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ತೆರಿಗೆ ಕಟ್ಟುವ ಮಹಿಳೆಯರು ಅವ್ರಿಗೆ 2,000 ರೂಪಾಯಿ ಬರೋದಿಲ್ಲ. ನೀವು ಬರೋದಿಲ್ಲ ಅಂತಂದರೆ ನೀವು ಅದನ್ನು ರಿಟರ್ನ್ ಮಾಡಿದ್ದೇ ಒಳ್ಳೆಯದು. 4ನೇದು ಪಾಯಿಂಟ್ಸ್ ಹೇಳಬೇಕಂದ್ರೆ ರೇಷನ್ ಕಾರ್ಡಲ್ಲಿ ಕಳೆದ 3 ತಿಂಗಳಲ್ಲಿ ನೀವೇನಾದರೂ ಪಡಿತರ ಚೀಟಿ ಪಡಿತರ ಅಂಗಡಿಯಲ್ಲಿ ಹೋಗಿ ನೀವು ರೇಷನ್ ಅಂಗಡಿಯಲ್ಲಿ ಹೋಗಿ ಕಳೆದ 3 ತಿಂಗಳು ಕಂಟಿನ್ಯೂಸ್ ಆಗಿ 3 ತಿಂಗಳು ನೀವೇನಾದರೂ ರೇಷನ್ ತೊಗೊಂಬಂದಿಲ್ಲ ಅಂತಂದರೂ ಕೂಡ 2,000 ರೂಪಾಯಿ ಜಮಾ ಆಗೋದಿಲ್ಲ. ನೀವು ಕಂಪಲ್ಸರಿ ಆ್ಯಕ್ಟಿವ್ ಆಗಿರಬೇಕು, ನೀವು ರೇಷನ್ ತೊಗೋತಿರಬೇಕು. ಅಂದರೆ ಮಾತ್ರ ನಿಮಗೆ 16ನೇ ಕಂತಿನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ 2,000 ರೂಪಾಯಿ ಬಂದೇ ಬರುತ್ತೆ. 5ನೇ ಪಾಯಿಂಟ್ಸ್ ಅಂತಂದರೆ ಈ ಏನು ಹೊಸ ಒಂದು ನಿಯಮ ಏನು ಜಾರಿಗೆ ತಂದರೆ 5 ನಿಯಮ, ಅದರಲ್ಲಿ ಕೊನೆಯದಾಗಿ ನಿಯಮ ಅಂತಂದರೆ ಆ್ಯನ್ಯುವಲ್ ಇನ್ಕಮ್ ನಿಮ್ಮದು ವಾರ್ಷಿಕ 7 ಲಕ್ಷಕ್ಕಿಂತ ಒಳಗಡೆ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಯಾವುದಾದ್ರೂ ನಿಮಗೆ ನಿಯಮಗಳಿಗೆ ನಿಮಗೇನಾದರೂ ಅಡಚಣೆ ಆಗ್ತಿದ್ರೆ ಅದನ್ನು ಎಡಿಟ್ ಮಾಡ್ಕೊಳ್ಳಿ ಅಥವಾ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅಥವಾ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅದೇ ರೀತಿ 16ನೇ ಕಂತಿನ ಹಣ ಬಿಡುಗಡೆ ಮಾಡೇ ಮಾಡ್ತಾರೆ. ಯಾಕಂದರೆ ಇದೇ ಡಿಸೆಂಬರ್ 30ರೊಳಗಾಗಿ 16ನೇ ಕಂತು ನಿಮ್ಮ ಅಕೌಂಟಿಗೆ ಡೈರೆಕ್ಟ್ DBT ಮುಖಾಂತರ ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ಏನಾದರೂ ನಿಮಗೆ ಗೊಂದಲ ಇದ್ದಲ್ಲಿ ಕಮೆಂಟ್ಸ್ ಮಾಡಿ, ಅದಕ್ಕೆ ಉತ್ತರವನ್ನು ಆದಷ್ಟು ಬೇಗ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಮುಂದಿನ ಒಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ಅಥವಾ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ಚಾನಲ್ನ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಗೃಹಲಕ್ಷ್ಮಿ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನೀವು ಪ್ರತಿಯೊಂದು ಮಾಹಿತಿಗಳನ್ನ ಅಪ್ಡೇಟ್ ಆಗಿ ನಿಮಗೆ ಮೊದಲನೇ ದಿನ ಅಥವಾ ಬಿಫೋರ್ ಡೇ ಏನೇ ಅಪ್ಡೇಟ್ ಇದ್ದರೂ ಕೂಡ ನಿಮಗೆ ತಿಳಿಸುವ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.